ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಲ್ಯಾಣಿ ಅಕ್ಕ ಇದ್ದಾಳಲ್ವಾ, ಅವಳು ಭಾವನ್ನ ನೋಡಿಲ್ಲ ಅಲ್ವಾ, ನೋಡ್ತೀನಿ ಫೋಟೋ ಕಳ್ಸು ಅಂದ್ಲು. ಅದಕ್ಕೆ ಅಕ್ಕನ್ಗೆ ಫೋಟೋ ಕಳ್ಸೋದಕ್ಕೋಸ್ಕರ ತೆಗ್ದೆ. ಸೀರೆ ನೋಡ್ಕೊಂಡು ತುಂಬಾ ಖುಷಿ ಪಡ್ತಿದ್ಯಾ ಅನ್ಸುತ್ತೆ. ಪಾಪ, ಅಷ್ಟು ಬಿಟ್ಟು ಬೇರೆ ಏನ್ ಮಾಡೋದಕ್ಕಾಗತ್ತೆ. ಏನೋ ಪ್ಲಾನ್ ಮಾಡಿ ಮನೆ ಒಳಗ್ ಬಂದೆ. ಆಫೀಸರ್ ನಿನ್ ಮೇಲೆ ತೋರಿಸ್ತಾ ಇರೋ ಕರುಣೆನ ಪ್ರೀತಿ ಅಂತ ಭ್ರಮೆಗ್ ಬಿದ್ದೆ. ನನ್ನ ಈ ಮನೆಯಿಂದ ಆಚೆ ಓಡಿಸೋದಿಕ್ಕೆ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಯಾವುದು ವರ್ಕೌಟ್ ಆಗಿಲ್ಲ. ಅದು ಆಗೋದು ಇಲ್ಲ. ಯಾಕಂದ್ರೆ ಆಫೀಸರ್ ಬರೀ ಮೇಲ್ನೋಟಕ್ಕೆ ಮಾತ್ರ ನನ್ನ ಮೇಲೆ ಕೋಪ ಮಾಡ್ಕೋತಾರೆ ಅಷ್ಟೇ. ಆದ್ರೆ ಮನ್ಸಲ್ಲಿ ಮಾತ್ರ ನಾನೇ ಇರೋದು. ಅದಕ್ಕೆ ನೀನ್ ಎಷ್ಟೇ ಪ್ರಯತ್ನ ಮಾಡಿದ್ರು ನಾವಿನ್ನೂ ಹತ್ರ ಆಗ್ತಾ ಇರೋದು. ನೀನು ಪ್ರತಿ ಸಲ ಸೋತ್ ಹೋಗ್ತಾ ಇದೀಯಾ, ಅವಮಾನ ಅನುಭವಿಸ್ತಾ ಇದೀಯಾ. ಒಳ್ಳೇದನ್ನ ಬಯಸೋಳಾಗಿ ನಿನ್ಗೊಂದು ಒಳ್ಳೆ ಉಚಿತ ಸಲಹೆ ಕೊಡ್ಲಾ? ನಾನು ಹೇಳೋದನ್ನ ಕೇಳಿ ನಿನ್ಗೆ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಈ ಮನೆಯಿಂದ ಆಚೆ ಹೋಗಿ ನಿನ್ಗೆ ಇಷ್ಟ ಬಂದ ಹಾಗೆ ಬದುಕು. ನಾನ್ ನಿನ್ ಮೇಲೆ ಎಷ್ಟೇ ಕೋಪ ತೋರ್ಸಿದ್ರು, ನಿನ್ನ ಶೌರ್ಯಂಗ್ ದೂರ ಮಾಡ್ಬೇಕು ಅಂತ ನೋಡ್ತಿದ್ರು, ನೀನ್ ಮಾತ್ರ ನನ್ನ ಬಗ್ಗೆ ಯೋಚನೆ ಮಾಡ್ತಾ ನಾನ್ ಕೇಳ್ದೆ ಇದ್ರು ಕೂಡ ನನಗೆ ಉಚಿತವಾಗಿ ಸಲಹೆ ಕೊಡ್ತಿದ್ಯಾ. ನಿನ್ನ ಋಣ ಹೇಗ್ ತೀರಿಸ್ಬೇಕೋ ನನಗೆ ಅರ್ಥ ಆಗ್ತಿಲ್ಲ ಕಲ್ಯಾಣಿ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಶೌರ್ಯಂಗೆ ನನ್ ಮೇಲೆ ಬರೀ ಕರುಣೆ ಮಾತ್ರ ಇದೆ, ನೀನಂದ್ರೆ ಪ್ರೀತಿ ಇದೆ, ಇಲ್ಲ ಅನ್ನಲ್ಲ. ಆದ್ರೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನೋ ಗಾದೆ ನೀನ್ ಕೇಳೇ ಇರ್ತೀಯ ಅಲ್ವಾ? ಸೇಮ್ ಅದೇ ಇಲ್ಲಿ ರಿಪೀಟ್ ಆಗತ್ತೆ. ಅತಿ ಶೀಘ್ರದಲ್ಲೇ ನಿನ್ನವನು ಅನ್ಕೊಂಡಿರೋ ನನ್ನ ಶೌರ್ಯನ್ ಕೈಯಲ್ಲಿ ನನ್ನ ಸಂಪದ ಅಂತ, ಸಂಪದ ಇಲ್ದೇ ಇದ್ರೆ ನನ್ಗಿರೋದಿಲ್ಲ ಅಂತ ಅನ್ನಿಸ್ಕೋತೀನಿ. ತುಂಬಾ ಕನಸು ಕಾಣ್ತಿದ್ಯಾ. ಹಾಗೆ ಅನ್ಕೋತಾ ಇರೋ, ನಾನ್ ಮಾಡೋ ಕೆಲ್ಸ ನಾನ್ ಮಾಡ್ತೀನಿ. ಅಯ್ಯೋ ದೇವ್ರೆ, ಭಯ ಆಗ್ತಾ ಇದೆ ನನ್ಗೆ. ಕೊಬ್ಬು ಸ್ವಲ್ಪ ಜಾಸ್ತಿ ಆಗಿದೆ, ಇಳಿಸ್ತೀನಿ, ಪೂರ್ತಿಯಾಗಿ ಇಳಿಸ್ತೀನಿ. ಹೌದು, ಮತ್ತೆ ನೀನ್ ಏನೇ ಮಾಡಿದ್ರು ನಾವು ನೋಡ್ತಾ ಇರ್ತೀವಿ. ಮಾತ್ಗೆ ಮಾತು, ಏಟಿಗೆ ಎದುರೇಟು, ಸೇರಿಗೆ ಸವಾ ಸೇರು, ಇದೆ ನಾನೀಗ ನಂಬ್ಕೊಂಡಿರೋ ಸಿದ್ಧಾಂತಗಳು. ನಾನ್ ನಿನ್ ಹಾಗೆ ಸಿದ್ಧಾಂತ ಆಚಾರಗಳು ಅಂತ ಲೆಕ್ಕ ಹಾಕೋದಿಲ್ಲ. ನನ್ನ ಗಡ್ಡ ಬಂದವ್ರ ಲೆಕ್ಕನ ಚುಕ್ತ ಮಾಡ್ಕೊಂಡು ಹೋಗ್ತೀನಿ. ನಿನ್ಗೆ ಕಲ್ಯಾಣಿ ಅಂತವಳು ಸಿಕ್ಕಿರ್ಲಿಲ್ಲ. ಸಿಕ್ಕಿದ್ದಿದ್ರೆ ಇದೆಲ್ಲ ಬಿಟ್ಟು ಒಂದ್ ಮೂಲೆಯಲ್ಲಿ ಬಿದ್ದಿರ್ತಾ ಇದ್ದೆ. ನನ್ನ ಜೊತೆ ಚಾಲೆಂಜ್ ಮಾಡ್ಬೇಡ, ಅಪಾಯಕ್ಕೆ ಹತ್ರ ಆಗ್ತೀಯ. ಬೈ ಬರ್ತ್ ಈ ಕಲ್ಯಾಣಿಗೆ ರಿಸ್ಕ್ ತಗೊಳ್ಳೋದು ಹಾಬಿ ಆಗಿದೆ. ಹೌದಾ? ಸರಿ, ಹಾಗಾದ್ರೆ ನಿನಗ್ ಮೊದಲೇ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ. ಈ ಪೂಜೆನ ಸರಿಯಾಗಿ ನಡೆಯೋದಕ್ ಬಿಡಲ್ಲ. ಅದಕ್ಕೆ ನಾನ್ ಮಾಡೋದನ್ನ ನಾನ್ ಮಾಡ್ತೀನಿ, ನಿನ್ ಕೈಯಲ್ಲಾಗೋದನ್ನ ನೀನ್ ಮಾಡ್ಕೊ. ನೀನ್ ಗೆಲ್ತೀಯೋ ನಾನ್ ಗೆಲ್ತೀನೋ ನೋಡೋಣ. ಈ ಪೂಜೆ ಆಗೋಷ್ಟ್ರಲ್ಲಿ ನಿನಗೆ ನಿನ್ನವ್ರು ಗುಳಿಯೋದು ನೋವೊಂದೇ. ಹುಷಾರು ಕಲ್ಯಾಣಿ. ಏನ್ ಹೇಳ್ದೆ ನೀನ್ ಕಲ್ಯಾಣಿಗೆ? ಅತ್ತೆ, ಅದು ಹೊಸ್ದಾಗೇನೋ ಹುಷಾರು ಅಂತ ಹೇಳ್ತಾ ಇದ್ದೆ. ಶೌರ್ಯನ್ ಥರ ಇವಳನ್ನು ಬುಟ್ಟಿಗೆ ಹಾಕೊಳ್ಳೋಣ ಅಂತ ನೋಡ್ತಿದ್ಯಾ? ಥ್ಯಾಂಕ್ ಗಾಡ್, ಅಂದ್ರೆ ಏನು ಕೇಳಿಸ್ಕೊಂಡಿಲ್ಲ ಅಂತಾಯ್ತು. ಯಾಕೇನು ಮಾತಾಡ್ತಿಲ್ಲ? ಅಯ್ಯೋ ಏನಿಲ್ಲ ಅತ್ತೆ, ಮಗು ಹುಷಾರು ಅಂತ ಹೇಳ್ತಿದ್ದೆ ಅಷ್ಟೇ. ನಾಟಕ ಆಡ್ಬೇಡ. ನೀನ್ ಮಾಡ್ಬೇಕಾಗಿರೋದನ್ನ ಮಾಡು, ನಾನೇನ್ ಮಾಡ್ಬೇಕೋ ಅದನ್ನ ಮಾಡ್ತೀನಿ ಅಂದಂಗೆ ಕೇಳಿಸ್ತು. ಅದು ನೀನೊಬ್ಳೇ ಯಾಕೆಲ್ಲ ಕೆಲಸ ಮಾಡ್ತೀಯಾ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಅಷ್ಟೇ ಅತ್ತೆ. ನನಗೆ ಯಾಕೋ ಅನುಮಾನ ಬರ್ತಿದೆ.
ನಿನಗ್ ಹಾಗೆ ಕೆಲಸ ಮಾಡ್ಬೇಕು, ಸಹಾಯ ಮಾಡ್ಬೇಕು ಅಂತ ಅನ್ಸಿದ್ರೆ ನಿನಗ್ ತಪ್ನಾಗಿರೋ ಕೆಲ್ಸನ ನಾನ್ ಹೇಳ್ತೀನಲ್ಲ ಸಂಪದ. ಕಲ್ಯಾಣಿನ್ ಯಾಕೆ ಕೇಳ್ತಿದ್ಯಾ? ಕಲ್ಯಾಣಿ, ನೀನು ಬೇಗ ಹೋಗಿ ರೆಡಿಯಾಗಿ ಪೂಜೆ ವ್ಯವಸ್ಥೆ ಮಾಡ್ಕೋ. ಸಂಪದ ವಿಷಯನ ನಾನ್ ನೋಡ್ಕೋತೀನಿ. ಸರಿ ಅತ್ತೆ. ಹೇಳ್ತೀನಿ, ನಿನಗ್ ತಕ್ನಾಗಿರೋ ಕೆಲ್ಸನೇ ಹೇಳ್ತೀನಿ. ಸಂಪದ ಅಮ್ಮೋರೆ, ಸಂಪದ ಅಮ್ಮೋರೆ, ಸಂಪದ ಅಮ್ಮೋರೆ, ಬನ್ನಿ ಅಮ್ಮೋರೆ. ಏನಿಷ್ಟು ವಾಸನೆ ಬಾಲಾಜಿ? ಸಗಣಿ ಫ್ರೆಶ್ ಅಲ್ಲ ಅಮ್ಮೋರೆ, ತುಂಬಾ ಹಳೆದಾಗಿದೆ. ಅದ್ಯಾಕ್ ತರಿಸ್ದೆ? ಸಂಪದನ್ ಯಾಕೆ ಕರ್ದೆ? ಸಂಪದ ಅಮ್ಮೋರ ಹತ್ರ ಕೆಲಸ ಇದೆಯಮ್ಮ. ಅಮ್ಮೋರೆ, ನೀವು 200 ಬೆರಣಿ ತಟ್ಟಬೇಕು. ಏನು ನಾನಾ? ನಾನ್ ಯಾಕೆ ತಟ್ಲಿ? ಮನೇಲಿ ಕೆಲ್ಸದವ್ರಿಲ್ವಾ? ನಾನು ಅದನ್ನೇ ಹೇಳಿದ್ನಮ್ಮ, ಕೆಲ್ಸದವ್ರಿಗೆ ಕೆಲಸ ಇದೆ, ಮನೇಲಿ ಕೆಲಸ ಇಲ್ದವ್ರು ಇದ್ದಾರೆ, ಅವ್ರ ಕೈಯಲ್ಲೇ ಕೆಲಸ ಮಾಡಿಸು ಅಂತ ಹೇಳಿದ್ರಮ್ಮ. ಯಾರು ಅಂತ ಗೊತ್ತಾಗದೆ ಯಾರಮ್ಮ ಅಂತ ಕೇಳಿದೆ. ದಮಯಂತಿ ಅಮ್ಮೋರು ಸಂಪದ ಅಂದ್ರು. ಅದಕ್ಕೆ ಸಂಪದ ಅಮ್ಮೋರೆ ಅಂತ ಕರೆದೆ. ಅಮ್ಮೋರೆ, ಬೇಗ ಬೆರಣಿ ತಟ್ಟಿ, ಇಲ್ಲಾಂದ್ರೆ ಸಗಣಿ ಒಣಗೋಗುತ್ತೆ. ಕಿಲೋಮೀಟರ್ ದೂರ ಇದ್ರೇನೆ ಹೊಟ್ಟೆ ಎಲ್ಲ ಫುಲ್ ತೊಳಸ್ತಿದೆ. ಅಂಥದ್ರಲ್ಲಿ ಬೆರಣಿ ಬೇರೆ ತಟ್ಬೇಕಾ? ಎಷ್ಟೇ ಆದ್ರೂ ಈ ಮನೇಲಿ ಸುಮ್ಮನೆ ತಿನ್ಕೊಂಡಿದ್ರೆ ಅಷ್ಟೆಲ್ಲ ಕೀಳಾಗಿ ನೋಡ್ತಾರ. ಜೊತೆಗೆ ಬೇಗ ಮಾಡು ಅಂತ ನೀನ್ ಬೇರೆ ಹೇಳ್ತಿದ್ಯಾ. ಅದೇನೋ 10-20 ಅಂದ್ರೆ ಮೂಗ್ ಮುಚ್ಕೊಂಡು ಹೇಗೋ ಮಾಡ್ಬಿಡ್ಬೋದು. 200 ಅಂದ್ರೆ ಮೂಗ್ ಮುಚ್ಕೊಂಡು ಹೇಗ್ ಮಾಡೋದು ಬಾಲಾಜಿ? ಅಂದ್ರೆ ಈಗ ಬೆರಣಿ ತಟ್ಟಲ್ಲ ಅಂತೀರಾ? ಕೆಲಸದವ್ರ ಹತ್ರ ಮಾಡಿಸ್ಬೋದಲ್ವಾ ಅಂತಿದೀನಿ. ದಮಯಂತಿ ಅಮ್ಮೋರೆ, ಏಯ್ ದಮಯಂತಿ ಅಮ್ಮೋರೆ, ದಮಯಂತಿ ಅಮ್ಮೋರೆ. ಏನು ಬಾಲಾಜಿ? ನೀವೇನೋ ಸಂಪದ ಅಮ್ಮವ್ರ ಕೈಯಿಂದ 200 ಬೆರಣಿ ತಟ್ಸು ಅಂತಂದ್ರಿ. ಆದ್ರೆ ಪಲ್ಲವಿ ಅಮ್ಮವ್ರು ನೋಡಿದ್ರೆ 10-20 ತಟ್ತಾರೆ ಅಂತಿದ್ದಾರೆ. ಯಾಕೆ ಪಲ್ಲವಿ? ಅದು ಅತ್ಗೆ, ಪಾಪ ಅತ್ಗೆ. ಹೌದಾ? ನಿನಗಷ್ಟು ಪಾಪ ಅನ್ಸದ್ರೆ ಸಂಪದ ಬದಲು ನೀನೇ ಬೆರಣಿ ತಟ್ಟು. ಸಂಪದ, ವಾಸನೆ ಏನೂ ಇರೋದಿಲ್ಲಮ್ಮ. ಫಸ್ಟ್ ಬೆರಣಿ ತಟ್ಟಬೇಕಾದ್ರೆ ಮಾತ್ರ ಸ್ವಲ್ಪ ವಾಸನೆ ಅನ್ಸುತ್ತೆ. ಅದಾದ್ಮೇಲೆ ಅದಕ್ಕದೇ ಅಭ್ಯಾಸ ಆಗೋಗುತ್ತೆ. ಅದ್ಗೆ ಸಂಪದನೆ ಮಾಡ್ತಾಳೆ. ಅಮ್ಮ ಸಂಪದ, ಶುರು ಮಾಡಮ್ಮ. ಓನ್ಲಿ 200 ಬೆರಣಿ ಅಲ್ವಾ? ಶುರು ಮಾಡಮ್ಮ. ಹೌದು ಸಂಪದ, ನಿನ್ಗೆ ಪಲ್ಲವಿ ಕೂಡ ಹೆಲ್ಪ್ ಮಾಡ್ತಾಳೆ. ಇಬ್ರು ಸೇರಿದ್ರೆ ಎಷ್ಟೊತ್ತು ಬೇಕು? ನನ್ನ ಅವತಾರ ನೋಡಿದ್ರೆ ಬೆರಣಿ ತಟ್ಟೋಳ್ತಾರ ಇದೆಯಾ? ನಿಮ್ ಕಾಲ್ ಬೇಕಿದ್ರೆ ಹಿಡ್ಕೋತೀನಿ, ಸಗಣಿನ್ ಮಾತ್ರ ಮುಟ್ಟೋದಿಲ್ಲ. ಈಗ್ಲೇ ವಾಂತಿ ಬರೋ ಹೋಗಿದೆ. ಈ ಬುದ್ಧಿ ಇವಳಿಗೆ ಸಪೋರ್ಟ್ ಮಾಡೋಕ್ಕೂ ಮುಂಚೆ ಇರ್ಬೇಕಿತ್ತು. 200 ಬೆರಣಿ ಆಗೋ ತನಕ ಯಾವುದೇ ಕಾರಣಕ್ಕೂ ಈ ಜಾಗ ಬಿಟ್ಟು ಕದ್ಲಬಾರ್ದು. 200 ಬೆರಣಿ ತಟ್ಟೋದಕ್ಕೆ ಸಂಜೆ ಮಾಡ್ತಾರೇನೋಮ್ಮ. ಮತ್ತೆ ಊಟ? ಅದು ಕೂಡ ಇಲ್ಲಿಗೆ ಬರುತ್ತೆ. ಇಲ್ಲೇ ತಿನ್ಬೇಕು. ಅದ್ಗೆ ನಾಟಕ ಆಡಬೇಡಿ. ನನ್ಗೆ ಕರುಣೆ, ದಯೆ, ದಾಕ್ಷಿಣೆ ಇದ್ಯಾವುದೂ ಇಲ್ಲ. ಈ ವಿಷಯದಲ್ಲಿ ನಾನು ನನ್ನ ಮಗನ ಮಾತು ಕೂಡ ಕೇಳಲ್ಲ. ಅದ್ಗೆ
ಇನ್ನೊಂದ್ಸಲ ಲೈಫಲ್ಲಿ ಸಂಪದಕ್ಕೆ ಸಪೋರ್ಟ್ ಮಾಡಲ್ಲ. ನನ್ ಮಾತ್ರ ಬಿಟ್ಬಿಡಿ ಅದ್ಗೆ ಪ್ಲೀಸ್. ಸರಿ ಬಿಡು, ಅಳ್ಬೇಡ. ಸಂಪದ, ಇನ್ನು ಏನ್ ನೋಡ್ತಾ ನಿಂತಿದ್ಯಾ? ಶುರು ಮಾಡು. ಲೇ ಕಲ್ಯಾಣಿ, ಇದೆಲ್ಲ ನಿನ್ನಿಂದಾನೆ ಕಣೆ. ಅದೇ ನೀನ್ ಶೌರ್ಯನ್ ಮದುವೆ ಮಾಡ್ಕೊಳ್ದೇ ಇದ್ದಿದ್ರೆ ಈ ಮನೇಲಿ ನಾನೇ ಮಹಾರಾಣಿ ತರ ಇರ್ತಿದ್ದೆ. ನನಗೆ ರಿಟರ್ನ್ ಕೌಂಟರ್ ಕೊಡ್ತಿದ್ಯಾ? ನಿನಗೂ ಈ ದಮಯಂತಿ ಅತ್ತೆಗೂ ಇಬ್ಬರಿಗೂ ನಾನು ಏನು ಅಂತ ತೋರಿಸ್ತೀನಿ. ಅಯ್ಯಯ್ಯೋ, ಏನಮ್ಮ ಪಾಪ, ಲವರ್ನ ಬಿಟ್ಬಿಟ್ಟು ಬಂದಿದ್ದಾಳೆ. ಆಫೀಸರ್ಗೆ ಮರಳು ಮಾಡಿ ಮನೆಗೆ ಬಂದ್ಲು. ಇವಾಗ ನೋಡಿದ್ರೆ ಪಾಪ ಇಲ್ಲಿ ಬೆರಣಿ ತಟ್ತಾ ಕೂತಿದ್ದಾಳೆ. ಮಾಡಿದ್ದುಣ್ಣೋ ಮಹಾರಾಯ ಅಂತ ದೊಡ್ಡವ್ರು ಗಾದೆ ಹೇಳ್ತಾರಲ್ವಾ ಕಲ್ಯಾಣಿ? ಅಷ್ಟೇ ಅಂತೀಯ ಅಮ್ಮ? ಹಾಗಾದ್ರೆ ಸಂಪದಾಗೆ ಒಂದು ಜಾಬ್ ಕೊಡೋಣ ಅನ್ಕೊಂಡಿದ್ದೀನಮ್ಮ. ಏನ್ ಜಾಬ್ ಕಲ್ಯಾಣಿ? ನಾಳೆ ಒಂದ್ ಪಕ್ಷ ನನಗೂ ಆಫೀಸರ್ಗೂ ಮಗನೋ ಮಗಳು ಹುಟ್ಟು ಅನ್ಕೋ. ಹಾ ಅನ್ಕೊಂಡೆ, ಮುಂದಕ್ಕೆ ಹೇಳು. ಆ ಮಗುನ ಲಾಲ್ನೆ ಪಾಲ್ನೆ ಮಾಡೋದಕ್ಕೆ, ಡೈಪರ್ ಬದಲಾಯಿಸೋದಕ್ಕೆ ಒಬ್ಳು ಆಯಾ ಬೇಕಲ್ವಾ? ಹಾ ಅರ್ಥವಾಯ್ತು ಬಿಡು. ಸಂಪದನಿಗೆ ಆಯನ್ ಪೋಸ್ಟ್ನ ಕೊಡೋಣ ಅಂತ ಹೇಳ್ತಿದ್ಯಾ ಅಲ್ವಾ? ಎಕ್ಸಾಕ್ಟ್ಲಿ. ಸಂಪದ, ಅಲ್ಲಿವರೆಗೂ ನೀನು ಬೆರಣಿ ತಟ್ಕೊಂಡಿರು, ಸರಿನಾ? ನಡೆಯಮ್ಮ ಕಲ್ಯಾಣಿ. ನಾನು ಆಯನ್ ತರ ಬದಲಾಗೋದಲ್ಲ, ನಿಮ್ಮ ಅಂತ್ಯ ನೋಡೋ ತರ ಬದಲಾಗ್ತೀನಿ. ನನ್ನ ಜೊತೆನೆ ಆಟ ಆಡ್ತೀರಾ? ಮಾಡ್ತೀನಿ. ಅನುಪಮ, ಏನಮ್ಮ? ಶೌರ್ಯ ಕಲ್ಯಾಣಿನ ಕರ್ಕೊಂಬ. ಸರಿಮಾ. ಅಲ್ಲಿಡು. ನಿಜವಾಗ್ಲೂ ನಿನ್ ತಲೆ ಮೇಲೆ ದರಿದ್ರ ತಾಂಡವ ಮಾಡ್ತಿದೆ ಅನ್ಸತ್ತೆ ಸಂಪದ. ಇಲ್ಲ ಅಂದ್ರೆ ಏನು, ಬಂಗಾರದಂತ ಜೀವನ ಬಿಟ್ಟು ನಿನ್ ಮನೇಲೇನೆ ನಿನ್ ಗಂಡನ್ ಮುಂದೆ ನೀನ್ ಹೊರಗಿನೋಳ್ ತರ ಇರ್ತಿದ್ಯಾ. ನಿನಗಾಗ್ಬೇಕಾಗಿರೋ ಶಾಸ್ತ್ರಗಳು, ಅಲಂಕಾರಗಳು, ನೀನ್ ಅನುಭವಿಸ್ಬೇಕಾಗಿರೋ ರಾಜಭೋಗಗಳು ಎಲ್ಲ ಎಲ್ಲ ಆ ಅನಾಥ ಹುಡುಗಿ ಕಲ್ಯಾಣಿ ಅನುಭವಿಸ್ತಿದ್ದಾಳೆ. ನೋಡ್ತಾ ಇರು ಚಿಕ್ಕಮ್ಮ, ನನ್ನ ಸ್ಥಾನಕ್ಕೆ ನಾನು ಸದ್ಯದಲ್ಲೇ ಬರ್ತೀನಿ. ಅವಳನ್ನ ಶೌರ್ಯನಿಂದ ಬೇರೆ ಮಾಡ್ತೀನಿ. ಹೇಳೋದಷ್ಟೇನಾ? ಮಾಡಿ ತೋರ್ಸೋದೇನಾದ್ರೂ ಇದೆಯಾ?
ನಿನ್ ಜೊತೆಗಿದ್ರೆ ನನ್ ಮೇಲೂ ಅನುಮಾನ ಪಡ್ತಾರೆ. ನಾನು ಹೋಗ್ತೀನಿ. ಕೂತ್ಕೊಡಿ. ಅನುಪಮ, ಹೊಸ ಬಟ್ಟೆ ಕೊಡು. ಸರಿಮಾ. ಇವಾಗ ಯಾಕೆ ಸಂಪದ ಮೇಲ್ ಹೋಗ್ತಾ ಇದ್ದಾಳೆ? ಸಂಪದ ಮಗುನ ಎತ್ಕೊಂಡು ಹೋಗ್ತಾ ಇದ್ದಾಳಲ್ಲ. ಕಂದ, ಕಲ್ಯಾಣಿ, ಅಯ್ಯೋ ಏನಾಯ್ತಮ್ಮ? ಮಗು, ಸಂಪದ ಮಗುನ ಎತ್ಕೊಂಡು ಹೋಗ್ತಿದ್ದಾಳೆ. ಸಂಪದ, ಸಂಪದ, ನಿಲ್ಲು. ನೀನು ಏನಾಯ್ತಮ್ಮ? ಯಾಕೆ ಹೊಡೆದ್ರಿ? ಮಗು ಎಲ್ಲಿ? ಮಗುನ? ಮಗು ಮೇಲೆ ಮಲ್ಕೊಂಡಿದ್ಯಲ್ಲ. ಅಂದ್ರೆ ನೀನ್ ಮಗುನ್ ಕರ್ಕೊಂಡು ಹೋಗ್ತಿಲ್ವಾ? ಮಗುನ ನಾನು ಯಾಕೆ ಮಗುನ್ ತಗೊಂಡು ಹೋಗ್ಲಿ? ಎಲ್ಲಿಗೆ ಅಂತ ಕರ್ಕೊಂಡು ಹೋಗ್ಲಿ? ಇಲ್ಲಿ ನನ್ನ ಮಗ ಬಂಗಾರದ ಹಾಗೆ ಬೆಳೀತಾ ಇದ್ದಾನೆ. ತಂದೆ ಜೊತೆಗಿದ್ದು ನೋಡ್ಕೋತಿದ್ದಾನೆ. ಅವನ್ಗೆ ಅಂತ ಇಷ್ಟು ದೊಡ್ಡ ಕುಟುಂಬ ಇದೆ. ನನ್ನ ಜೊತೆ ಕರ್ಕೊಂಡು ಹೋದ್ರೆ ನಾನು ಅವನು ಹೇಗೆ ಬೆಳೆಸ್ಲಿ? ನನ್ನ ಜೀವನದ ಹಾಗೆ ಅವನ ಜೀವನ ಕೂಡ ಯಾರು ಇಲ್ದಿರೋ ಅನಾಥನ ಹಾಗೆ ಯಾಕೆ ಮಾಡಬೇಕು? ಯಾವ ತಾಯಿ ಆದ್ರೂ ಮಗು ಭವಿಷ್ಯ ಚೆನ್ನಾಗಿರ್ಬೇಕು ಅಂತಾನೆ ಅಲ್ವಾ ಕೇಳ್ಕೊಳ್ಳೋದು? ನೀನ್ ಹೇಳು ಚಿಕ್ಕಮ್ಮ, ನನ್ನ ಸ್ಥಾನದಲ್ಲಿ ನೀನಿದ್ದಿದ್ರೆ ಮಗುನ್ ತಗೊಂಡು ಹೋಗ್ತಿದ್ಯಾ? ನಾನು ಹೆಣ್ಣೆ ಅಲ್ವಾ ಚಿಕ್ಕಮ್ಮ? ಅಮ್ಮ, ಕಲ್ಯಾಣಿ ಅನವಶ್ಯಕವಾಗಿ ಭಯ ಪಡ್ತಿದ್ದಾಳೋ ಇಲ್ಲಾಂದ್ರೆ ನನ್ನ ಮೇಲೆ ಆರೋಪ ಹೊರಿಸಿ ಈ ಮನೆಯಿಂದ ಕಳಿಸ್ಬೇಕು ಅಂತ ನೋಡ್ತಿದ್ದಾಳೋ ನನಗೆ ಅರ್ಥ ಆಗ್ತಿಲ್ಲ. ಶೌರ್ಯ ನನಗೆ ಕೊಟ್ಟಿರೋ ಸೀರೆನ ದೇವಸ್ಥಾನದಲ್ಲಿ ದೇವರ ಮುಂದೆ ಇಟ್ಟು ಮಗು ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಳ್ಳೋಣ ಅಂತ ಹೋಗ್ತಿದ್ದೀನಿ. ಆದ್ರೆ ಅಷ್ಟರಲ್ಲಿ ಹೇಗಾಯ್ತು? ಸೀರೆ ಇವಾಗ ಹಾಳಾಯ್ತು.